ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ KCET 2024ರಲ್ಲಿ KCET ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಚರ್ಚೆಗಳನ್ನ ನಡೆಸಲಾಗಿತ್ತು. ಆ್ಯಂಡ್ ನಾನು ಮೊನ್ನೆ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಓಕೆನಾ. ಸೊ ತಜ್ಞರ ಸಮಿತಿಯಿಂದ ಫೈನಲ್ ಡಿಸಿಷನ್ ಬಂದಿದೆ, ಅದನ್ನು ನಮ್ಮ KEವ್ರಿಗೆ ಕಳಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ದೆ. ಬಟ್ ಯಾವ ತೀರ್ಮಾನವನ್ನ ತಜ್ಞರ ಸಮಿತಿಯಿಂದ ತಗೊಳ್ಳಲಾಗಿದೆ ಅನ್ನೋದನ್ನ ಹೇಳಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೋಸ್ಕರ ಈಗ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ಹೇಳ್ತೀನಿ. ಅಂತಂದ್ರೆ ತಜ್ಞರ ಸಮಿತಿಯ ಮುಖಾಂತರ KCET ಔಟ್ ಆಫ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಯಾವ ತೀರ್ಮಾನಗಳನ್ನ ತಗೊಂಡಿದ್ರೆ ಮತ್ತೆ ನಮ್ಮ KEವ್ರಿಗೆ ಯಾವ ತೀರ್ಮಾನವನ್ನ ಕಳಿಸಿದ್ರ ಅನ್ನೋದನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಔಟ್ ಆಫ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ತಜ್ಞರ ಸಮಿತಿಯನ್ನ ಕಂಡಕ್ಟ್ ಮಾಡಿದ್ರಲ್ವಾ. ಸೊ ಅದರಲ್ಲಿ ಫೈನಲ್ ಆಗಿ ಏನ್ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅಂತಂದ್ರೆ, ಗ್ರೇಸ್ ಮಾರ್ಕ್ಸ್ ಅನ್ನ ಹೇಳಿದ್ನಲ್ಲ ನಾನು, 10 ಮಾರ್ಕ್ಸ್ 20 ಮಾರ್ಕ್ಸ್ ಅನ್ನ ಇದುವರೆಗೂ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಕೊಡೋದು ಬೇಡ, ರೀ ಎಕ್ಸಾಮ್ ಅನ್ನ ಮಾಡೋಣ ಅಂತ ಹೇಳಿ ತಜ್ಞರ ಸಮಿತಿಯಿಂದ ತೀರ್ಮಾನವನ್ನ ತಗೊಂಡಿದ್ದಾರೆ. ಜೊತೆಗೇನೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಹ ತಿಳಿಸಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈಗ ರೀ ಎಕ್ಸಾಮ್ ಅನ್ನ ಮಾಡೋದಕ್ಕೆ ಎಲ್ಲ ತೀರ್ಮಾನಗಳನ್ನ ತಗೊಂಡಿದ್ದಾರೆ. ಜೊತೆಗೇನೆ ಒಂದು ಅಪ್ಡೇಟ್ ತಿಳಿಸಿರ್ತಕ್ಕಂಥದ್ದು ಏನು ಅಂತಂದ್ರೆ, ಸೊ ಎಕ್ಸಾಮ್ಗೆ ಎಲ್ಲಾ ಸಿಲೆಬಸ್ ಇಲ್ಲ, ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಾನೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು. ಜೊತೆಗೇನೆ ಎಕ್ಸಾಮ್ಗಿಂತ ಮೊದಲೇನೆ KCET ಎಕ್ಸಾಮ್ ಅನ್ನು ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವ ಟಾಪಿಕ್ ಯಾವ ಸಿಲೆಬಸ್ ಇಂದ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿದ್ರೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಮೊದಲೇನೆ ತಿಳಿಸ್ಬೇಕು ಅಂತ ಹೇಳಿ ಈಗ ತಜ್ಞರ ಸಮಿತಿಯಿಂದ ಈ ಒಂದು ತೀರ್ಮಾನವನ್ನ ತಗೊಂಡಿರ್ತಕ್ಕಂಥದ್ದು. ಸೊ ತುಂಬಾ ವಿದ್ಯಾರ್ಥಿಗಳು ನನಗೆ ಗ್ರೇಸ್ ಮಾರ್ಕ್ಸ್ ಬೇಕು, ರೀ ಎಕ್ಸಾಮ್ ಬೇಡ ಅಂತ ಹೇಳ್ತಿದ್ರು ತುಂಬಾ ಕಮೆಂಟ್ಸ್ಗಳಲ್ಲಿ. ಬಟ್ ಈಗ ತಜ್ಞರ ಸಮಿತಿಯಿಂದ ರೀ ಎಕ್ಸಾಮ್ ಅನ್ನ ಮಾಡಬೇಕು, ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ಸ್ ಕೇಳಿದ್ರಲ್ಲ ಆ ಒಂದು ಕ್ವಶನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಈಗ ರೀ ಎಕ್ಸಾಮ್ ಅನ್ನ ಮಾಡಬೇಕು ಅಂತ ಹೇಳಿ ತಜ್ಞರ ಸಮಿತಿಯಿಂದ ತೀರ್ಮಾನವನ್ನ ತಗೊಳ್ಳಲಾಗಿದೆ. ಈಗ ಆ ಒಂದು ತೀರ್ಮಾನವನ್ನ ನಮ್ಮ KEವ್ರಿಗೂ ಸಹ ಕಳಿಸಲಾಗಿದೆ ಅಂತ ಹೇಳಿದ್ದೆ, ಓಕೆನಾ. ಇನ್ನೇನಿದ್ರು ನಮ್ಮ KEವ್ರು ಫೈನಲ್ ಡಿಸಿಷನ್ ನೀಡಬೇಕಾಗಿರುತ್ತೆ. ನೋಡೋಣ ರೀ ಎಕ್ಸಾಮ್ ಅನ್ನ ಕನ್ಸಿಡರ್ ಮಾಡ್ತಾರೋ ಇಲ್ಲ ಅಂತಂದ್ರೆ ನಮ್ಮ KEವ್ರು ಡಿಸಿಷನ್ ಅನ್ನ ಚೇಂಜ್ ಮಾಡಿಕೊಂಡು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುತ್ತೆ, ಓಕೆನಾ. ಸೊ ಯಾವುದೇ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thanks for watching this video. All the best. Thank you. Bye.